ಕೀರ್ತಿ ಅವರು ಮತ್ತು ಜಾಹ್ನವಿ ಅವರು ಇಬ್ಬರು ಕೂಡ ಅತಿಥಿಗಳಾಗಿ ಒಂದು ಬಿಗ್ ಬಾಸ್ ಮನೆಗೆ ಬಂದಿದ್ರಲ್ವ, ಅವಾಗ ಲೈನಾಗಿ ಎಲ್ಲರನ್ನ ಕೂಡಿಸ್ಕೊಂಡು ಅಂದರೆ ಸಾಲಾಗಿ ಕೂಡಿಸ್ಕೊಂಡು ಅವರಿಗೆ ಅವ್ರದ್ದು ಒಂದು ಇಲ್ಲಿವರೆಗೆ ಬಂದಿರುವಂತಹ ಒಂದು ಜರ್ನಿ ಬಗ್ಗೆ, ಆಮೇಲೆ ಅವ್ರ ಬಗ್ಗೆ ಇರುವಂತಹ ಒಂದು ಡೌಟ್ಸ್ ಏನಿತ್ತು ಜನಕ್ಕೆ ಎಲ್ಲವನ್ನ ಕ್ಲಿಯರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅವಾಗ ವಿನಯ್ ಅವ್ರಿಗೆ ಒಂದು ಮಾತನ್ನು ಕೇಳಿದ್ರು ಕೀರ್ತಿ ಅವರು. ಏನಂತಂದರೆ, ನಿಮ್ಗೆಲ್ಲರೂ ಜೈ ಜೈ ಅಂತ ಹೇಳಿದವರೆಲ್ಲರೂ ಕೂಡ ಹೋಗೇ ಬಿಟ್ಟಿದ್ದಾರಲ್ವ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಇದಕ್ಕೆ ಆನ್ಸರನ್ನು ತುಂಬ ಯೋಚನೆ ಮಾಡಿಬಿಟ್ಟೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ವಿನಯ್ ಅವರು. ಏನು ಹೇಳಿದ್ದಾರೆ ಅಂತಂದರೆ, ಅವರು ನಾವು ಈ ಒಂದು ಬಿಗ್ ಬಾಸ್ ಮನೆಗೆ ಬಂದಾಗ ಅಸಮರ್ಥರು ಸಮರ್ಥರು ಅಂತೇಳಿ 2 ಗ್ರೂಪ್ ಆಗಿಬಿಟ್ಟಿದ್ವು. ಅವಾಗೆ ಗ್ರೂಪ್ ಆಗಿದ್ವಿ. ಆದರೆ ನಮ್ಮದೇ ಒಂದು ಗ್ರೂಪ್ ಅನ್ನೋಕ್ಕಿಂತ ಒಂದು ಫ್ರೆಂಡ್ಶಿಪ್ ಇತ್ತು. ಅದನ್ನು ಎಲ್ಲರೂ ಕೂಡ ಹೇಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅಂದರೆ ಗ್ರೂಪ್ ಅಂತ ಹೇಳಿ ಇದು ಮಾಡಿದ್ರಲ್ವ, ಹಾಗಾಗಿ ಅದು ಗ್ರೂಪ್ ಅಂತ ಹೇಳಿ ಅನ್ಸ್ಕೊಂತು. ಆದರೆ ಆಮೇಲೆ ಅದು ಗ್ರೂಪ್ ಆಯಿತು. ಆದರೆ ಆ ಒಂದು ಗ್ರೂಪಲ್ಲೇ ಇದ್ದಾರಲ್ವ, ಎಲ್ಲರೂ ಕೂಡ ಹೊರಗೆ ಹೋದರು. ಆದರೆ ಆ ಒಂದು ಗ್ರೂಪ್ ಹೋದರೂ ಕೂಡ ನಮ್ಮ ಒಂದು ಫ್ರೆಂಡ್ಶಿಪ್ಪು ಹಂಗೆ ಐತೆ ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಆಮೇಲೆ ಒಂದು ಕ್ವಶನ್ ಕೇಳುವಾಗ ಕಿರ್ತವ್ರು ಇದೊಂದು ಮಾತನ್ನು ಹೇಳಿದ್ದಾರೆ. ಏನಂತಂದರೆ, ಅಂದರೆ ನಿಮ್ಮನ್ನು ಹೇಟ್ ಮಾಡೋರು, ನಿಮಗೆ ಧಿಕ್ಕಾರ ಅನ್ನೋರೆಲ್ಲರೂ ಕೂಡ ಇಲ್ಲೇ ಇದ್ದಾರೆ ಇನ್ನು, ಬಟ್ ನಿಮಗೆ ಜೈ ಅಂದವ್ರು ಮಾತ್ರ ಹೋಗಿದ್ದಾರೆ ಅಂಥೇಳಿ ಈ ಒಂದು ಮಾತನ್ನು ಕೇಳಿದ್ದಕ್ಕೆ ಅವರು ಈ ಒಂದು ಮಾತನ್ನು ಹೇಳಿದ್ರು ಅಂತಲೇ ಹೇಳ್ಬೋದು ವಿನಯ್ ಅವರು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಗೊತ್ತಿದೆ ಅಲ್ವಾ, ಎಲ್ಲರೂ ಕೂಡ ಹೆಂಗಿದ್ದಾರೆ ಹೆಂಗಿಲ್ಲ ಅಂತೇಳಿ. ಆದರೆ ಹಂಗೆ ಈಗ ಇವರ ಒಂದು ಗ್ರೂಪ್ ಏನಿತ್ತು ವಿನಯ್ ಅವರ ಒಂದು ಗ್ರೂಪಿಂದ ಎಲ್ಲರೂ ಹೋದ್ರಲ್ವ, ಅವರು ಯಾಕೆ ಹೋದ್ರು ಅಂತ ಹೇಳಿ ಆನ್ಸರನ್ನು ಮಾಡಿದರು. ಏನು ಹೇಳಿದ್ರು ಅಂದರೆ, ಅವರು ಈ ಒಂದು ಆಟದಲ್ಲಿ ತಮ್ಮ ಸಾಮರ್ಥ್ಯವನ್ನು ತಾವು ತೋರಿಸಲೇ ಇಲ್ಲ ಅಂಥೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಅಂದರೆ ತಮ್ಮ ಸಾಮರ್ಥ್ಯ ಅವ್ರು ತೋರಿಸೋದಲ್ಲಿ ಸ್ವಲ್ಪ ವಿಫಲವಾಗಿಬಿಟ್ರು ಅವರು, ಅದಕ್ಕೆ ಹೋಗಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ರು ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅದಕ್ಕೆ ಹೇಳೋದು, ಗ್ರೂಪ್ ಬೇರೆ ಆಗಬೇಕು, ಫ್ರೆಂಡ್ಶಿಪ್ಪೇ ಬೇರೆ ಆಗಬೇಕು, ಆಮೇಲೆ ಆಟ ಅಂತ ಹೇಳಿ ಬಂದಾಗ ಇಂಡಿವಿಜುವಲ್ ಆಗಿ ಆಡೋದಿರಬೇಕು. ಈ ಒಂದು ವಿಚಾರದಲ್ಲಿ ನೋಡಿದರೆ ಸಂಗೀತ ಅವರು ಮತ್ತು ಕಾರ್ತಿಕ್ ಅವರು, ವಿನಯ್ ಅವರು ಇನ್ನೂ ಇದ್ದಾರಲ್ವ, ಅವರೆಲ್ಲರೂ ಕೂಡ ತಮ್ಮ ಆಟವನ್ನು ತಾವೇ ಆಡ್ತಾ ಇದ್ದಾರೆ, ತುಕಾಲೆ ಅವರು ಕೂಡ. ಆದರೆ ಇಲ್ಲಿ ವಿನಯ್ ಅವ್ರಿಗೆ ಜೈ ಜೈ ಅಂತ ಹೇಳಿದವರೆಲ್ಲರೂ ಕೂಡ ಈ ಒಂದು ಗ್ರೂಪಲ್ಲಿ ಆಡ್ಬೇಕಂತ ಹೇಳಿಬಿಟ್ಟು, ಆಮೇಲೆ ಈ ಒಂದು ಗ್ರೂಪ್ ನಮ್ಮದು, ಈ ಒಂದು ಗ್ರೂಪನ್ನು ಬಿಟ್ಟು ಹೋಗಬಾರ್ದು, ನಮ್ಮ ಗ್ರೂಪನ್ನು ಬಿಟ್ಟು ಕೊಡೇಬಾರ್ದು, ನಮ್ಮ ಗ್ರೂಪಲ್ಲಿ ಯಾರು ಬಂದರೂ ಕೂಡ ಕರ್ಕೋಬಾರ್ದು ಅಂತ ಹೇಳಿ ಅವಾಗ ಸುಮಾರು ಸಲ ಮಾತುಗಳನ್ನು ಕೂಡ ಹಾಡಿದ್ದಾರಲ್ವ. ಹಾಗಾಗಿ ಅವರು ತಮ್ಮ ಒಂದು ಗ್ರೂಪ್ ಏನಿತ್ತು, ಆ ಒಂದು ಗ್ರೂಪ್ ಅಂದ್ಕೊಂಡು ತಮ್ಮ ಸಾಮರ್ಥ್ಯ ಏನಿತ್ತೋ ಅದನ್ನು ತೋರಿಸೋದ್ರಲ್ಲಿ ವಿಫಲರಾದ್ರು ಅಂತಲೇ ಹೇಳ್ಬೋದು. ವಿನಯ್ ಅವರು ಕೂಡ ಅದೇ ಒಂದು ಮಾತನ್ನು ಹೇಳಿದಾರಲ್ವ. ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನು ತುಂಬ ಚೆನ್ನಾಗಿ ಆಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾವು ಇನ್ನೊಬ್ರಿಗೆ ಯಾರಿಗೋ ಜೈ ಅಂತ ಹೇಳಿದ್ವಿ ಅಂತಂದರೆ, ಬಂದಂತಹ ಕಂಟೆಸ್ಟೆಂಟ್ಗಳು ಯಾರೋ ಒಬ್ರಿಗೆ ಇವರೇ ಫ್ರೆಂಡು, ಇವರೇ ನಮಗೆಲ್ಲ ಅಂದ್ಕೊಂಡು ಅವ್ರಿಗೆ ಜೈ ಜೈ ಅಂತ ಹೇಳಿದರೆ ತಮ್ಮ ಆಟ ತಾವು ಆಡೋಕ್ಕೆ ಎಲ್ಲೇ ಆಗುತ್ತಾ? ಆಗದೆ ಇಂತಹ ಚಾನ್ಸ್ಗಳು ಮಿಸ್ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿ ಬರ್ತದೆ ಅಂತಲೇ ಹೇಳ್ಬೋದು. ಸಿಕ್ಕಂತಹ ಒಂದು ಅದೃಷ್ಟದ ಒಂದು ಚಾನ್ಸನ್ನು ಸುಮ್ಮನೆ ತಮ್ಮ ಕೈಯಾರೆ ತಾವೇ ಹಾಳು ಮಾಡ್ಕೊಂಡ್ರೇನೋ ಅಂಥೇಳಿ ಅನಿಸ್ತಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವ್ರಿಗೂ ಕೂಡ ಶಾಕ್ ಆಗಿತ್ತಲ್ವ, ಹೋಗೋವಾಗ ನಾನು ಇನ್ನೂ ಇರ್ತೀನಿ ಅಂತ ಹೇಳಿ ಕೆಲವೊಬ್ರು ಅಂದ್ರಲ್ವ. ಹಾಗಾಗಿ ಅವರು ಹೋಗಬಾರ್ದು, ನಾನು ಇರ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಅವ್ರ ಹತ್ರ ಇತ್ತಲ್ವ. ಆದರೆ ಅವರು ಅದೇ ಒಂದು ಕಾನ್ಫಿಡೆಂಟ್ ಮೇಲೆ ಇಂಡಿವಿಜುವಲ್ ಆಗಿ ಆಡಿದ್ದಿದ್ರೆ, ಅಂದರೆ ತಮ್ಮ ಒಂದು ಸ್ಟ್ಯಾಂಡನ್ನು ಅವರೇ ತೊಗೊಂಡಿದ್ರೆ ಅವರು ಕೂಡ ಎಲ್ಲರೂ ಕೂಡ ಡಿಸರ್ವ್ ಆಗ್ತಿದ್ರು ಅಂತಲೇ ಹೇಳ್ಬೋದು. ಆದರೂ ಕೂಡ ಇಲ್ಲಿವರೆಗೂ ಯಾರ್ಯಾರು ಡಿಸರ್ವ್ ಇದ್ದಾರೆ ಅವರೆಲ್ಲರೂ ಬಂದಿದ್ದಾರೆ. ಅಂದರೆ ತಮ್ಮ ಆಟವನ್ನು ತಾವು ಯಾರಿಗೋಸ್ಕರನೂ ಬಿಟ್ಕೊಡದೆ ಆಟವನ್ನು ಹೆಂಗೆ ಆಡಬೇಕಂತ ಹೇಳಿಬಿಟ್ಟು ತಿಳ್ಕೊಂಡು ತುಂಬ ಚೆನ್ನಾಗಿ ಆಡ್ಕೊತ ತಮ್ಮ ವ್ಯಕ್ತಿತ್ವವನ್ನು ಎಲ್ಲಿ ಕೂಡ ಏನು ಅಂದರೆ ಇದು ಕರೆಕ್ಟ್ ಅಂದರೆ ಇದು ಕರೆಕ್ಟ್, ಇದು ರಾಂಗ್ ಅಂದರೆ ಇದು ರಾಂಗ್ ಅಂತ ಹೇಳುವಂತಹ ಎಲ್ಲ ಕಂಟೆಸ್ಟೆಂಟ್ಗಳು ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದಲ್ವ. ಈ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಎಲ್ರಿಗೂ ಇಷ್ಟ ಅಂತಲೇ ಹೇಳ್ಬೋದು. ಇವರಲ್ಲಿ ಯಾರಾದರೂ ಒಬ್ರು ಗೆದ್ದರೂ ಕೂಡ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಸೊ ಇಲ್ಲಿವರೆಗೂ ಬಂದಿರೋದು ಗ್ರೇಟ್ ಅಲ್ವಾ. ಆ 17 ಜನರಲ್ಲಿ ಟಾಪ್ 6ಗೆ ಬಂದಿರೋದೇನು ಸುಮ್ಮನೆ ಮಾತಾಗಲ್ಲ ಅಂತಲೇ ಹೇಳ್ಬೋದು. ಇಲ್ಲಿವರೆಗೂ ಕೂಡ ತುಂಬ ಚೆನ್ನಾಗಿ ಆಡ್ಕೊತ ಬಂದಿದ್ದಾರೆ. ನೋಡೋಣ ಯಾರು ವಿನ್ ಆಗ್ತಾರೆ ಯಾರಿಲ್ಲ. ನಿಮ್ಗೆ ಯಾರು ವಿನ್ ಆಗಬಹುದು ಅಂತ ಹೇಳಿ ಅನಿಸ್ತಿದೆ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.